ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ಫೈನಲ್ ಆಗಿ ಪಾಪು ಫೇಸನ್ನು ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಎಲ್ಲರೂ ಕೇಳ್ತಾ ಇದ್ರಿ ಪಾಪು ಫೋಟೋಸು ಇಲ್ಲ ಪಾಪು ಫೇಸ್ ಯಾವಾಗ ತೋರಿಸ್ತೀರಾ ಅಂತ. ಎಷ್ಟೋ ದಿನ ಆಯಿತು ಸಿಸ್ಟರ್ ತೋರಿಸಿ, ಏನಾಗೋದಿಲ್ಲ ಅಂತ ಕೇಳ್ತಾ ಇದ್ರಿ. ಏನೂ ಆಗೋದಿಲ್ಲ ಫ್ರೆಂಡ್ಸ್. ಆದರೆ ಏನು ಗೊತ್ತಾ, ಪಾಪು ಸ್ವಲ್ಪ ಚಿಕ್ಕದಾಗಿ ಪುಟಾಣಿದಾಗಿತ್ತು ಅಲ್ವಾ, ನೋಡೋಕ್ಕೂ ಸಹಿತ ಅಷ್ಟೊಂದು ಚೆನ್ನಾಗಿ ಇರೋದಿಲ್ಲ ಅಂತ ನಾನು ಫೈನಲ್ ಆಗಿ ಇವತ್ತು 1 ಮಂತ್ ಆಗಿದೆ, ಅದಕ್ಕೋಸ್ಕರನೇ ಇವತ್ತು ಫೈನಲ್ ಆಗಿ ಪಾಪು ಫೇಸನ್ನು ರಿವೀಲ್ ಮಾಡ್ತಾ ಇದ್ದೀನಿ. ತುಂಬ ಖುಷಿ ಆಗ್ತಾ ಇದೆ ಇವತ್ತು ಫೇಸನ್ನು ರಿವೀಲ್ ಮಾಡ್ತಾ ಇದ್ದೀನಿ ಅಂತ. ಅವಳಿಗೂ ಸಹಿತ ಸ್ನಾನ ಮಾಡಿಸ್ಬೇಕು, ಇನ್ನೂ ಸ್ನಾನ ಮಾಡಿಸಿಲ್ಲ. ಸ್ನಾನ ಮಾಡಿಸಿ ಅವಳಿಗೆ ಸ್ವಲ್ಪ ರೆಡಿ ಮಾಡಿಬಿಟ್ಟು ಫೇಸನ್ನು ತೋರಿಸ್ತೀನಿ. ಆಮೇಲೆ ನಾನು ಬೆಳಗ್ಗೆನೇ ತೋರಿಸೋಣ ಅಂತ ಅಂದ್ಕೊಂಡ್ವಿ. ನೈಟೆಲ್ಲ ನಿದ್ದೆಗೆಟ್ಟು ಚೆನ್ನಾಗಿ ನಿದ್ದೆ ಮಾಡಿದೆ ನಾನು ಸಹಿತ. ಅದಕ್ಕೋಸ್ಕರ ಇವಾಗ ಸ್ವಲ್ಪ 4 ಗಂಟೆ ಹತ್ತತ್ರ ಆಗ್ತಾ ಇದೆ. ಇವಾಗ ಪಾಪುಗೆ ಚೆನ್ನಾಗಿ ಸ್ನಾನ ಮಾಡಿಸಿ ಅವಳಿಗೂ ಸಹಿತ ರೆಡಿ ಮಾಡಿಸಿ ಪಾಪು ಫೇಸನ್ನು ತೋರಿಸ್ತೀನಿ ಫೈನಲ್ ಆಗಿ. ನೀರು ಕಾಸೋದಕ್ಕೆ ಇಟ್ಟಿದ್ವಿ, ಗ್ಯಾಸ್ ಮೇಲೆ ನೀರು ಕಾಸೋದಕ್ಕೆ ಇಟ್ಟಿದ್ವಿ. ಗೀಜರಲ್ಲಿ ಏನೂ ಕಾಸೋದಿಲ್ಲ, ಯಾಕೆಂತಂದರೆ ಗೀಜರಲ್ಲಿ ಕಾಸೋದ್ರಿಂದ ಬಾಡಿ ಫುಲ್ಲು ಹೀಟ್ ಆಗಿಬಿಡುತ್ತೆ ಮತ್ತು ಮಕ್ಕಳು ಸಹಿತ ಫುಲ್ಲು ವೀಕ್ ಆಗಿಬಿಡ್ತಾರೆ. ಅದಕ್ಕೋಸ್ಕರನೇ ನಾವು ಗೀಜರಲ್ಲಿ ಕಾಸೋದಿಲ್ಲ. ಸ್ವಲ್ಪ ದೊಡ್ಡಳಾಗೋವರೆಗೂ ಗ್ಯಾಸಲ್ಲೇ ಕಾಸ್ತೀವಿ. ಇಲ್ಲಿ ಬ್ಯಾಂಗ್ಳೂರಲ್ಲಿ ಎಲ್ಲಿ ಒಲೆ ಇಡೋಕ್ಕಾಗುತ್ತೆ ಅಲ್ವಾ ಫ್ರೆಂಡ್ಸ್. ಚೆನ್ನಾಗಿರುತ್ತೆ ಒಲೆಯಲ್ಲಿ ನೀರು ಕಾಸಿದ್ರೆ, ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಕೂದಲು ಏನೂ ಉದುರೋದಿಲ್ಲ. ಇವಾಗ ಸದ್ಯಕ್ಕೆ ಗ್ಯಾಸ್ ಇರೋದು, ಗ್ಯಾಸಲ್ಲೇ ನಾವು ನೀರನ್ನು ಕಾಸಿ ಪಾಪಗೆ ಸ್ನಾನ ಮಾಡಿಸಿ ಇವಾಗ ರೆಡಿ ಮಾಡ್ಸೋಣ ಅಂತ ಇದ್ದೀವಿ ಫೈನಲ್ ಆಗಿ. ಯಶು, ನಿಮ್ಮ ತಂಗಿ ತೋರ್ಸೋಣ ಇವಾಗ. ತಂಗಿ ಮುಖ ತೋರಿಸೋದ ಎಲ್ರಿಗೂ ಆಮೇಲೆ ಅಲ್ವಾ? ಯಶಿಕಾಗಿ ಹೇಳ್ತಾ ಇದ್ದೆ ಪಾಪು ಮುಖನ ತೋರ್ಸೋಣಮ್ಮ ಅಂತ ಅಂದಕ್ಕೆ, ಹ್ಞೂನಮ್ಮ ಆಯಿತು. ಪಾಪು ಮುಖ ತೋರಿಸ್ತೀಯನಮ್ಮ, ಯಾವಾಗ ತೋರಿಸ್ತೀಯ ಅಂತ ಕೇಳ್ತಾ ಇದ್ಲು. ನೋಡಿ ಎಲ್ಲಿ ಕುಂತಿದ್ದಾಳೆ ಅಂತ, ಡ್ರೆಸ್ಸಿಂಗ್ ಟೇಬಲ್ ಮೇಲೆ ಕುಂತು ಬಿಟ್ಟಿದ್ದಾಳೆ ಅಲ್ವಾ ಯಶು? ಓಕೆ ಬನ್ನಿ ಫ್ರೆಂಡ್ಸ್, ಜಾಸ್ತಿ ವೆಯ್ಟ್ ಮಾಡಿಸೋದಿಲ್ಲ. ಫಸ್ಟಿಗೆ ನಾನು ಪಾಪು ಫೇಸನ್ನು ಇವಾಗ ವಿಡಿಯೋ ಎಂಡ್ ಮಾಡಿದ ತಕ್ಷಣವೇ ಪಾಪುಗೆ ಸ್ನಾನ ಮಾಡಿಸಿ ಪಾಪುಗೆ ರೆಡಿ ಮಾಡಿಸಿ ನಾನು ಪಾಪು ಫೇಸನ್ನು ರಿವೀಲ್ ಮಾಡ್ತೀನಿ. ಖಂಡಿತವಾಗಿ ಎಷ್ಟು ಜನ ವೆಯ್ಟ್ ಮಾಡ್ತಿರ್ತೀರ ಅಂತ ನನಗೆ ಗೊತ್ತು. ದಿನ ಕೇಳ್ತಾ ಇದ್ದರೆ, ಅದಕ್ಕೋಸ್ಕರ ಇವತ್ತು ಫೈನಲ್ ಆಗಿ ಪಾಪು ಮುಖನ ತೋರಿಸೋಣ ಅಂತ. ಅವಳಿಗೆ 1 ಮಂತ್ ಕಂಪ್ಲೀಟ್ ಆಗಿ ಒಂದು 2 ರಿಂದ 3 ದಿನ ಆಗಿರ್ಬೋದು. 1 ಮಂತ್ ಕಂಪ್ಲೀಟ್ ಆಗಿದೆ. ಎಷ್ಟು ಬೇಗ ಹೋಯಿತು ಅಂತಲೇ ಗೊತ್ತಾಗೋದಿಲ್ಲ ಫ್ರೆಂಡ್ಸ್. ನಾನು ಅಷ್ಟೇ ತುಂಬ ಬೇಗನೆ ರಿಕವರಿ ಆಗಿ ತುಂಬ ಎನರ್ಜಿಯಾಗಿ ಚೆನ್ನಾಗಿದ್ದೀನಿ ಅಂತಲೇ ಹೇಳ್ಬೋದು. ಬಾಣಂತನ ಅಂತಂದರೆ ಎನಿ ಟೈಮು ಮಲ್ಕೊಂಡಿರೋದೇ ಕೂತ್ಕೊಂಡಿರೋದೇ ಅಲ್ಲ ಫ್ರೆಂಡ್ಸ್. ನಾವು ಸ್ವಲ್ಪ ಓಡಾಡಿಕೊಂಡಿದ್ರೆ ಚೆನ್ನಾಗಿರುತ್ತೆ, ನಮಗೂ ಸಹಿತ ಎನರ್ಜಿ ಬಂದಂಗೆ ಆಗುತ್ತೆ. ಎನಿ ಟೈಮು ಕೂತ್ಕೊಳ್ಳೋದು ಮನೆಕೊಳ್ಳೋದು ಮಾಡಿದರೆ ಸೊಂಟ ನೋವು ಬೆನ್ನು ನೋವು ಅದು ಸಹಿತ ಬರೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಸ್ವಲ್ಪ ವಾಕ್ ಮಾಡಿದರೆ ತುಂಬ ಕಾಲು ಕೈಯೆಲ್ಲ ತುಂಬ ರಿಲ್ಯಾಕ್ಸ್ ಥರ ಆಗುತ್ತೆ. ಅದಕ್ಕೆ ಸ್ವಲ್ಪ ಹೊತ್ತು ನಾನು ವಾಕ್ ಮಾಡ್ತೀನಿ. 1 ಮಂತ್ ಕಂಪ್ಲೀಟ್ ಆಗಿದೆ ಪಾಪುಗೆ. ಇಷ್ಟು ಬೇಗ ಆಯಿತು ಅಂತಲೇ ನನಗೆ ಗೊತ್ತಾಗ್ತಿಲ್ಲ ಫ್ರೆಂಡ್ಸ್. ಖುಷಿ ಆಗ್ತಿದೆ ಒಂಥರ, ಪಾಪು ಬೇಗ ದೊಡ್ಡಳಾಗ್ತಿದ್ದಾಳಲ್ವ ಅಂತ. ಮತ್ತು ಇನ್ನೊಂದು ಫ್ರೆಂಡ್ಸ್, ನಾಳೆ ಫೋಟೋಶೂಟನ್ನು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಫೋಟೋಶೂಟ್ ಅಂತ ಅಂದರೆ ಬೇರೆಯವ್ರನ್ನ ಫೋಟೋಶೂಟರ್ನ ಕರೆಸಿ ಮಾಡಿಸೋದು ಅಷ್ಟೊಂದು ಆಗೋದಿಲ್ಲ ಫ್ರೆಂಡ್ಸ್. ನಮ್ಮ ಕೈಲಿ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಎಲ್ಲ ಆಗೋದಿಲ್ಲ ಗೊತ್ತು. ಇವಾಗ ನನ್ನ ಕೈಲಿ ಎಷ್ಟು ಸಾಧ್ಯ ಆಗುತ್ತೋ ನಾನೇ ಫೋಟೋಶೂಟನ್ನು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಮೊಬೈಲಲ್ಲೇ ಫೋಟೋಶೂಟ್ ಮಾಡ್ತೀನಿ. ಯಶುದು ಅಷ್ಟೇ, ಪಾಪು ಇದ್ದ ಯಶುದು ಅಷ್ಟೇ 1 ಮಂತ್ ಫೋಟೋ ಶೂಟ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದೆ. ಈ ಸರಿದು ಸಹಿತ ಪಾಪುದು ತುಂಬ ಚೆನ್ನಾಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಾಳೆನೇ ನಾನು ನಿಮಗೆ ವಿಡಿಯೋಸನ್ನು ಅಪ್ಲೋಡ್ ಮಾಡ್ತೀನಿ, ನೋಡಿ ಸಪೋರ್ಟ್ ಮಾಡಿ. ಫೋಟೋಶೂಟ್ ಸಿಂಪಲಾಗಿ ಮಾಡ್ತೀನಿ, ಯಾವ ರೀತಿ ಮಾಡ್ತೀನಿ ಅಂತ ಇನ್ನೂ ಐಡಿಯಾ ಮಾಡ್ಕೊಂಡಿಲ್ಲ. ಇವತ್ತು ನೈಟೆಲ್ಲ ಐಡಿಯಾ ಮಾಡ್ಕೊಂಡು ನಾಳೆ ಬೆಳಗ್ಗೆಗೆ ನಾನು ಫೋಟೋಶೂಟನ್ನು ಮೊಬೈಲಲ್ಲೇ ಮಾಡ್ತೀನಿ, ಸಿಂಪಲಾಗಿ ಮಾಡ್ತೀನಿ. ಓಕೆ ಬನ್ನಿ, ಇವಾಗ ಸದ್ಯಕ್ಕೆ ನಾನು ತಡ ಮಾಡಿಸೋದಿಲ್ಲ. ಪಾಪುಗೆ ಸ್ನಾನ ಮಾಡಿಸಿ ಪಾಪು ಮುಖನ ತೋರಿಸ್ತೀನಿ, ರಿವೀಲ್ ಮಾಡ್ತೀನಿ. ನಿಮಗೂ ಸಹಿತ ಹೇಗಿರುತ್ತೆ ಅಂತ ಕಾಮೆಂಟ್ ಮೂಲಕ ತಿಳಿಸಿ. ಓಕೆ ಫ್ರೆಂಡ್ಸ್, ಹೊಸದಾಗಿ ಏನಾದರೂ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಸಹಿತ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿಗೆ ಶೇರ್ ಮಾಡಿ ಫ್ರೆಂಡ್ಸ್. ನಮ್ಮ ಮಿಡಲ್ ಕ್ಲಾಸ್ ಫ್ಯಾಮಿಲಿಗೂ ಸಹಿತ ನೀವು ಶೇರ್ ಮಾಡಿದರೆ, ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿಗೆ ಶೇರ್ ಮಾಡಿದರೆ ನಮಗೂ ಸಹಿತ ಹೆಲ್ಪ್ಫುಲ್ ಆಗುತ್ತೆ. ಅದಕ್ಕೋಸ್ಕರನೇ ಪ್ಲೀಸ್ ನನಗೂ ಸಪೋರ್ಟ್ ಮಾಡಿ, ಅಷ್ಟೇ, ಇನ್ನೇನು ಕೇಳೋದಿಲ್ಲ. ನೀವು ಸಪೋರ್ಟ್ ಮಾಡಿದ್ರೆ ಇದೇ ರೀತಿ ವಿಡಿಯೋಸ್ ಮಾಡ್ಬೋದು, ಅದಕ್ಕೋಸ್ಕರನೇ ಅಷ್ಟೇ, ಇನ್ನೇನಿಲ್ಲ. ಓಕೆನಾ? ಓಕೆ ಬನ್ನಿ ಫ್ರೆಂಡ್ಸ್, ತಡ ಮಾಡೋದಿಲ್ಲ, ಬೇಗ ಹೋಗಿ ಪಾಪು ಫೇಸನ್ನು ತೋರಿಸ್ತೀನಿ. ಯಶು ಓಕೆ ಮಾಡು ಬೇಗ. ಓಕೆ ಫ್ರೆಂಡ್ಸನ್ನು ಓಕೆ ಅಂತ ಅವಳು ಏನೇನೋ ಮಾಡ್ತಾ ಇದ್ದಾಳೆ ಯಶು. ಓಕೆ ಬನ್ನಿ, ಇವಾಗ ಹೋಗ್ತೀನಿ. ಓಕೆ ಫ್ರೆಂಡ್ಸ್, ಫೈನಲ್ ಆಗಿ ಪಾಪು ಮುಖನ ಸಹಿತ ಇವಾಗ ತೋರಿಸ್ತಾ ಇದ್ವಿ. ಕಾಯಿಸೋದಿಲ್ಲ, ಲೇಟ್ ಆಗುತ್ತೆ, ಅದಕ್ಕೋಸ್ಕರನೇ ಪಾಪು ಮುಖನ ಸಹಿತ ಇವತ್ತು ತೋರಿಸ್ತಾ ಇದ್ವಿ. ಸ್ನಾನ ಮಾಡ್ಕೊಂಡಿದ್ಲು, ಮಲ್ಕೊಂಡ್ಬಿಟ್ಟಿದ್ಲು. ಇವಳಿಗೋಸ್ಕರ ವೆಯ್ಟ್ ಮಾಡಿ ನಾವು ಇದು ಮಾಡಿದ್ವಿ. ಆಗ್ಲಿಂದ ತೋರ್ಸೋಣ ಅಂತ ಅಂದ್ಕೊಂಡ್ವಿ. ಮಲ್ಕೊಂಡು ಇವಾಗ ಎದ್ದಿದ್ದಾಳೆ ನೋಡಿ. ಚಿನಿ ತೋರ್ಸೋಣ ಯಶು, ಪಾಪು ಫೇಸ್ ತೋರ್ಸೋಣ. ಓಕೆ ಫ್ರೆಂಡ್ಸ್, ಇವಾಗ ಪಾಪು ಮುಖನ ತೋರಿಸ್ತಾ ಇದ್ವಿ. ಚಿನಿ ಪಾಪು ಮುಖ ನೋಡ್ಬೋದು. ಅವತ್ತಿಂದ ಕೇಳ್ತಾ ಇದ್ರಿ, ಎಷ್ಟೋ ಜನ ಕೇಳ್ತಾ ಇದ್ರಿ ನೀಟಾಗಿ ತೋರಿಸು, ಮೇಲೆ ಇಟ್ಕೊ ಏನು ಪಡ್ದಿನ.
ಎಷ್ಟೋ ಜನ ಕೇಳ್ತಾ ಇದ್ರಿ ಅವತ್ತಿಂದ, ಅದಕ್ಕೋಸ್ಕರನೇ ಫೈನಲ್ ಆಗಿ ಇವತ್ತು ನಾನು ನನ್ನ ಹಸ್ಬೆಂಡ್ ಇಬ್ಬರು ಸೇರಿ ತೋರಿಸ್ತಾ ಇದ್ವಿ. ನನ್ನ ಹಸ್ಬೆಂಡ್ ಫಸ್ಟ್ನೇ ದಿನವೇ ತೋರಿಸು ಅಂದರು, ಆದರೆ ನಮ್ಮಮ್ಮ ಎಲ್ಲ ಬೇಡ, ಸ್ವಲ್ಪ ಇದು ದೃಷ್ಟಿ ಎಲ್ಲ ಆಗುತ್ತೆ ಪಾಪುನ ಇವಾಗಲೇ ತೋರಿಸೋದು ಬೇಡ ಅಂತ ಅವಳು ಜಾಸ್ತಿ ಹೊತ್ತು ಮಲ್ಕೋತಾ ಇರ್ತಾಳೆ. ನೋಡಿ ಅವಾಗಲಿಂದ ವೆಯ್ಟ್ ಮಾಡ್ತಾ ಇದ್ವಿ. ನೀನು ಬಾ ನೋಡಮ್ಮ, ಅವಳಂತೂ ಕಣ್ಣೇ ಬಿಡ್ತಾ ಇಲ್ಲ. ಅವಾಗಲಿಂದ ವೆಯ್ಟ್ ಮಾಡಿ ಮಾಡಿ ನಿಮಗೋಸ್ಕರ ಫೇಸನ್ನು ಫೈನಲ್ ಆಗಿ ತೋರಿಸಿದ್ದೀವಿ ಫ್ರೆಂಡ್ಸ್. ಹೇಗಿದ್ದಾಳೆ ನಮ್ಮನೆ ಇನ್ನೊಂದು ಪುಟ್ಟಗೌಡಿ ಅಂತ ತಿಳಿಸಿ, ಕಮೆಂಟ್ ಮೂಲಕ ತಿಳಿಸಿ. ನೋಡಿ ಇವಾಗ ಎದೊಳ್ತಾ ಇದ್ದಾಳೆ, ಎನಿ ಟೈಮ್ ಮಲ್ಕೊಂಡ್ಬಿಡ್ತಾಳೆ, ಎಬ್ರಿಸಿದ್ರೆ ಎದೊಳ್ಳೋದೇ ಇಲ್ಲ. ನೈಟ್ ಹೊತ್ತು ನಾವಿಬ್ಬರು ಜಾಗರಣೆ ಮಾಡಬೇಕಾಗುತ್ತೆ. ಏ ಚಿನಿ ಮಲ್ಕೊಂಡಿದ್ದಾಳೆ ಫ್ರೆಂಡ್ಸ್, ಮಲ್ಕೋತಾ ಇದ್ದಾಳೆ. ಚಿನಿ ಪಾಪು ಇವಾಗ ವೆಯ್ಟ್ ಎಷ್ಟು ಅಂತ ಕೇಳ್ತಾ ಇದ್ದೀರಾ. ವೆಯ್ಟ್ ಇನ್ನೂ ತೂಕ ಹಾಕಿಲ್ಲ ಫ್ರೆಂಡ್ಸ್, ಸ್ವಲ್ಪ ದಿನ ಹೋಗಲಿ ತೂಕ ಹಾಕಿ ಅಲ್ವೇ, ತೂಕ ಹಾಕಿ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಹೇಗಿದ್ದಾಳೆ ನಮ್ಮನೆ ಪುಟ್ಟು ಮಹಾಲಕ್ಷ್ಮಿ. ಇವಾಗ 1 ತಿಂಗಳ ಮೇಲೆ ಎಷ್ಟೈತೆ? 1 ತಿಂಗಳ ಮೇಲೆ 2 ದಿವಸನ 3 ದಿವಸ. ಅವಾಗಲೇ ಹೇಳಿದೆ, 1 ತಿಂಗಳ ಮೇಲೆ 2 ದಿವಸನ 3 ದಿವಸನ ಆಯಿತು. ನೋಡ್ಕೊಂಬಿಡಿ ಪಾಪುದು. ಇನ್ಮೇಲೆ ಸ್ವಲ್ಪ ತೋರಿಸ್ತೀನಿ, ಜಾಸ್ತಿ ತೋರಿಸೋದಿಲ್ಲ. ಶಿವ್ ಸ್ವಲ್ಪನೇ ನಾನು ವಿಡಿಯೋದಲ್ಲಿ ನೋಡಿ ಕಂಡ್ಬಿಟ್ಟು ನೋಡಿ. ಚಿನಿ ಆಯ್ ಮಾಡು ನೋಡ್ತಾ ಇದ್ದಾಳೆ. ಈಗ ಚೆನ್ನಾಗಿ ಎಲ್ಲ ಗುರ್ತಿಸ್ಬಿಡ್ತಾಳೆ, ಚೆನ್ನಾಗಿ ನಮ್ಮನ್ನ ನೋಡೋದು ಅದೆಲ್ಲ ಮಾಡ್ತಾಳೆ. ಮಲ್ಕೊಂಡ್ಬಿಟ್ಲು ಫ್ರೆಂಡ್ಸ್. ಓಕೆ, ನೋಡಿರಲ್ಲ ಪಾಪು ಫೇಸ್ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಯಾರ ಥರ ಇದ್ದಾಳೆ ಅಂತ ಸಹಿತ ಕಮೆಂಟ್ ಮೂಲಕ ತಿಳಿಸಿ. ನನಗೇನೋ ಅವ್ರ ಅಪ್ಪನ ಥರ, ಯಶುನೂ ಅಷ್ಟೇ, ಈ ಪಾಪನೂ ಅಷ್ಟೇ, ಎರಡೂ ಅವ್ರ ಅಪ್ಪನ ಥರ ಇದ್ದಾರೆ. ಇಲ್ಲ ಚಿನ್ನ. ಓಕೆ ಫ್ರೆಂಡ್ಸ್, ನೋಡಿರಲ್ಲ. ಆಮೇಲೆ ಸ್ವಲ್ಪ ದೃಷ್ಟಿ ತೆಗಿಬೇಕು, ದೃಷ್ಟಿ ತೆಗ್ದು ಮಲಗ್ಸೋದಷ್ಟೇ. ಈಗ ನೋಡಿ ಚೆನ್ನಾಗಿ ಕಂಡುಬಿಟ್ಲು, ಚೆನ್ನಾಗಿ ಕಂಡುಬಿಟ್ಟಿದ್ದಾಳೆ. ಫೈನಲ್ ಆಗಿ ತೋರಿಸಿದ್ನಿ ಫ್ರೆಂಡ್ಸ್. ಎಷ್ಟೋ ಜನ ಕೇಳ್ತಾ ಇದ್ರಿ ಪಾಪು ಮುಖನ ತೋರಿಸಿ ಬೇಗ, ಆದಷ್ಟು ಪಾಪು ಮುಖ ಏನಕ್ಕೆ ತೋರಿಸ್ತಾ ಇಲ್ಲ ಅಂತ. ಅಮ್ಮ ಇರ್ತಾರಲ್ವ, ಅದಕ್ಕೆ ಬೇಡ ಅಂತ ಹೇಳಿದರು. ಅವ್ರ ಮಾತನ್ನು ಕೇಳಬೇಕಲ್ವ, ಅದಕ್ಕೋಸ್ಕರನೇ ಇವತ್ತು ನಾನು 1 ತಿಂಗಳ ಮೇಲಾದಮೇಲೆ ತೋರಿಸಿದ್ದೀನಿ. ಬರೀ ಸೌಂಡ್ ಮಾಡ್ತಾ ಇರ್ತಾಳೆ. ಮಲ್ಕೊಂಡ್ಲಿ ಫ್ರೆಂಡ್ಸ್. ಓಕೆ, ಆಮೇಲೆ ಸಿಗ್ತೀನಿ, ನೋಡೋಣ ನಿಮಗೆ. ಆಮೇಲೆ ಪಾಪು ಜೊತೆ ನಾನು ಸಿಗ್ತೀನಿ. ಇವಾಗ ಸದ್ಯಕ್ಕೆ ಮಲಗಿಸ್ತೀನಿ. ಮಲ್ಕತಾ ಇದ್ದಾಳಲ್ವ, ಚೆನ್ನಾಗಿ ಸ್ನಾನ ಮಾಡಿದ್ದಾಳೆ, ಬಿಸಿ ಸ್ನಾನ ಚೆನ್ನಾಗಿ ಮಾಡಿಸಿದ್ದೀವಿ. ಆಮೇಲೆ ನಿಮಗೆ ಎದ್ದಾದ್ಮೇಲೆ ತೋರಿಸ್ತೀನಿ. ಪಾಪು ಮಲ್ಕೊಂಡಿದ್ದಾಳ? ಚಿನಿ ಮುತ್ಕೊಡೋಕೆ ಹೋಗ್ತಿದೀಯಾ? ಯಶು ಮುತ್ಕೊಡೋದು, ಕೈ ಹಿಡಿಯೋದು ಅದೆಲ್ಲ ಮಾಡ್ತಾ ಇರ್ತಾಳೆ, ಹುಷಾರಾಗಿ ನೋಡ್ಕೋಬೇಕು. ಮಲ್ಕೋತಾ ಇದ್ದಾಳೆ. ಚೆನ್ನಾಗಿ ಸ್ನಾನ ಮಾಡಿಸಿ ಇದು ಎಲ್ಲ ಹಾಕಿದ್ವಿ, ಸ್ವಲ್ಪ ಸಾಂಬ್ರಾಣಿ ಎಲ್ಲ ಹಾಕಿದ್ವಿ ಅಲ್ವಾ, ಚೆನ್ನಾಗಿತ್ತು. ಬೆಳ್ಳುಳ್ಳಿ ಸಿಪ್ಪೆನ ಹಾಕ್ಬೇಕು, ಬೆಳ್ಳುಳ್ಳಿ ಸಿಪ್ಪೆನ ಹಾಕ್ಬೇಕು, ಚೆನ್ನಾಗಿರುತ್ತೆ. ಬೆಳ್ಳುಳ್ಳಿ ಸಿಪ್ಪೆ ಹಾಕಿದ್ರೆ ಶೀತ ಎಲ್ಲ ಚೆನ್ನಾಗಿ ಹೋಗುತ್ತಲ್ಲ. ಯಶಿಕಾಗಿ ಹಾಕಿದ್ರಲ್ಲ, ಬೆಳ್ಳುಳ್ಳಿ ಸಿಪ್ಪೆ ಅದೆಲ್ಲ ಹಾಕ್ಬೇಕು. ತೋರಿಸ್ತೀನಿ ಫ್ರೆಂಡ್ಸ್, ನಮಗೂ ಸಹಿತ ಹೆಲ್ಪ್ಫುಲ್ ಆಗುತ್ತೆ. ಅದೆಲ್ಲ ತೋರಿಸಿ ಅಂತ ಹೇಳ್ತಾ ಇರ್ತೀರಾ, ತೋರಿಸ್ತೀವಿ ನೋಡಿ. ಯಶು ಅಂತೂ ನಾವು ಮುದ್ದಾಡ್ತೀವಿ, ಅವಳು ಬಂದ್ಬಿಡ್ತಾಳೆ. ಸ್ವಲ್ಪ ಕೆನ್ನೆಗಿಂಟದು, ಅವಳು ನಿಧಾನಕ್ಕಿಂಟೋದಿಲ್ಲ, ಜೋರಾಗಿ ಫೋರ್ಸ್ ಮಾಡಿಬಿಡ್ತಾಳೆ. ಅದೊಂದೇ ಭಯ. ಎನಿ ಟೈಮ್ ನಾನಿಲ್ಲ ಅಂತಂದರೆ ರಂಗ ಇಡಬೇಕಾಗುತ್ತೆ ಪಾಪು ಹತ್ರ. ಯಶು ಏನಮ್ಮ ನಮ್ಮದು ಪಾಪು ಊರಿಗೆ ಕರ್ಕೊಂಡು ಹೋಗಿ. ಊರಿಗೆ ಕರ್ಕೊಂಡು ಹೋಗು. ಅಲ್ಲಿ ತಾತಾಜಿ ಪಾಪು ಬೇಕಂತೆ, ನೋಡಲ್ಲಿ ತಾತಾಜಿಗೆ ಪಾಪು ಬೇಕಂತೀನಿ. ಚಿನಿ ತಾತಾಜಿಗೆ ಪಾಪು ಬೇಕಂತೆ, ಕೊಟ್ಟು ಕಳಿಸ್ಲಾ? ನೋಡಿ ಹೇಗ್ ನೋಡ್ತಾ ಇದ್ದಾಳೆ ಅಂತ. ಇವಾಗ ಎದ್ದಿದ್ದಾಳೆ. ಯಾರು ಬಂದ್ರಮ್ಮ? ಮಾಮ ನೋಡಲ್ಲಿ ನಾಲ್ಗೆ. ಎಷ್ಟು ಸಣ್ಣ ಆಗಿದ್ದಾಳೆ ಅಂತ ಎಷ್ಟು ಜನ ಕಮೆಂಟಲ್ಲಿ ಹೇಳ್ತಾ ಇದ್ರಿ. ಹೌದು ಫ್ರೆಂಡ್ಸ್, ಸ್ವಲ್ಪ ಹುಷಾರಿರ್ಲಿಲ್ಲ, 1 ವೀಕ್ ಫುಲ್ಲು ಹುಷಾರಿರ್ಲಿಲ್ಲ. ಈಗ ಲಂಟರ ಕಳಿಸಿದ್ದೀನಿ. ಏನಮ್ಮ? ಇಲ್ಲ ನೋಡಿ, ಇನ್ಮೇಲೆ ಪಾಪು ಜೊತೆ ವ್ಲಾಗನ್ನ ಮಾಡ್ತೀನಿ. ಇನ್ಮೇಲೆ ಪಾಪು ಜೊತೆ ವ್ಲಾಗ್ ಮಾಡ್ತೀನಿ ಫ್ರೆಂಡ್ಸ್. ಯಶು ಜೊತೆ ಮಾಡಲ್ಲ ನಾನು. ಯಶು ಆಪಲ್ ಬೇಕು ಅಂದೆ. ಆಪಲ್ ಬೇಕು ಅಂದಿಲ್ಲಮ್ಮ. ಆಪಲ್ ಬೇಕು ಅಂದಲ್ಲ ಚಿನಿ. ಚಿನಿ ನೋಡ್ತಾ ಇರೋದು. ದೃಷ್ಟಿ ತೆಗ್ದ್ಬಿಡ್ಲ ಈಗಲೇ.
ಹೆಂಗೆ ತೋರ್ಸಮ್ಮ ನಮ್ಮ ಫ್ರೆಂಡ್ಸಿಗೆ ತೋರಿಸು ಹೆಂಗೆ ಅಂತ ತೋರ್ಸು 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 ಹಂಗ ಎರಡು ಕೈಲಿ ಮಾಡು. ಆಗ್ಲೇ ಮಾಡ್ತಿದ್ಲಲ್ಲ ಎರಡು ಕೈಲಿ ಮಾಡಮ್ಮ. ಹಾಂ ಹೆಂಗೆ ಮಾಡಿದ್ದೀನ ಹಂಗೆ ಮಾಡ್ದ. ನಾನು ಮಾಡ್ತೀನಲ್ವ ಹಂಗೆ ಪಾಪುಗೆ. ಇಲ್ಲಿ ಇವಾಗ ಸ್ವಲ್ಪ ದೃಷ್ಟಿ ತೆಗಿಯೋಣಂತ ಹಾಗೆ ಪಾಪು ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ನೈಟ್ ಹೊತ್ತಾಯಿತು ಅಂದರೆ ಪಾಪುಗೆ ದಿನ ದೃಷ್ಟಿ ತೆಗಿತಾ ಇರ್ತೀವಿ. ಪೊರ್ಕೆ ಕಡ್ಡಿಯಿಂದ ಆಗಿರ್ಬೋದು, ಒಣಮೆಣ್ಸಿನ್ಕಾಯಿ, ಉಪ್ಪು, ಅದರಿಂದ ತುಂಬ ಬೇಗನೆ ಮಗುಗೆ ದೃಷ್ಟಿ ಹೋಗುತ್ತೆ, ಚೆನ್ನಾಗಿ ಹೋಗುತ್ತೆ ಅಂತ ಇವಾಗ ನಾನು ಸಂಜೆ ಆಗಿದ ತಕ್ಷಣವೇ ದೃಷ್ಟಿ ತೆಗಿತೀನಿ. ಪಾಪಗೆ ನೋಡಿ ಹೆಂಗೆ ನೋಡ್ತಿದ್ದಾಳೆ ಅಂತ ನೋಡ್ತಾ ಇರ್ತಾಳೆ, ನನ್ನಂತೂ ನೋಡ್ತಾ ಇರ್ತಾಳೆ, ಮತ್ತು ಯಾರು ಎತ್ಕೊತಾರೆ ಅವ್ರನ್ನೆಲ್ಲರನ್ನೂ ನೋಡ್ತಾ ಇರ್ತಾಳೆ. ಮತ್ತು ಇದು ನಾನೇನಾದ್ರು ಬಟ್ಟೆ ಹಾಕ್ಕೊಂಡ್ರೆ ಕಲರ್ಫುಲ್ಲಾಗಿ ಕಾಣುತ್ತೆ ಅಲ್ವಾ, ಅದೆಲ್ಲ ನೋಡ್ತಾ ಇರ್ತಾಳೆ. ನಮ್ಮಮ್ಮ ಬಟರ್ಫ್ಲೈ ಚಿಟ್ಟೆದು ಸ್ಯಾರಿ ಹಾಕ್ಕೊಂಡಿತ್ತಲ್ಲ, ಇವತ್ತು ಫುಲ್ಲು ಅದನ್ನೇ ನೋಡ್ತಾ ಇದ್ಲು. ನಮಗಂತೂ ನಕ್ಕು ಸಾಕಾಗೋಯ್ತು. ತುಂಬ ಚೆನ್ನಾಗಿ ಹೆಲ್ದಿಯಾಗಿ ಚೆನ್ನಾಗಿದ್ದಾಳೆ ಫ್ರೆಂಡ್ಸ್. ಅದೊಂದೇ ತುಂಬ ಖುಷಿ ಆಗ್ತಿದೆ. ಚೆನ್ನಾಗಿದ್ದಾಳೆ, ಪರವಾಗಿಲ್ಲ. ನೋಡಿ ಇವಾಗ ದೃಷ್ಟಿ ತೆಗಿತಾ ಇದ್ದೀನಿ. ಅಮ್ಮನೇ ತೆಗಿಬೇಕಿತ್ತು, ಅಮ್ಮ ಸ್ವಲ್ಪ ಪೂಜೆ ಮಾಡ್ತಿದ್ರಲ್ವ, ಅದಕ್ಕೆ ನಾನೇ ತೆಗಿತಾ ಇದ್ದೀನಿ. ನೋಡಿ ಅವ್ರ ಅಪ್ಪನೂ ಸಹಿತ ಟೀ ಶರ್ಟ್ ನೋಡ್ತಾ ಇದ್ದಾಳೆ. ಯಾರು ಎತ್ಕೊಳ್ತಾಳೋ ಅವ್ರ ಬಟ್ಟೆ ನೋಡ್ಕೊಂಡ್ಬಿಡ್ಬೇಕು, ಆ ರೀತಿ ಮಾಡ್ತಾ ಇರ್ತಾಳೆ. ಓಕೆ ಫ್ರೆಂಡ್ಸ್, ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹೋಪ್ಫುಲಿ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ. ಎಷ್ಟೋ ಜನ ಹಾಗೆ ನೋಡ್ತಾ ಇರ್ತೀರಾ, ಲೈಕೇ ಮಾಡೋದಿಲ್ಲ. ನೀವು ಲೈಕ್ ಮಾಡಿದರೆ ನಮಗೂ ಸ್ವಲ್ಪ ಹೆಲ್ಪ್ಫುಲ್ ಆಗುತ್ತೆ. ಹಾಗೆ ಸಹಿತ ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲಿಗೂ ಸಹಿತ ಶೇರ್ ಮಾಡಿ. ನನ್ನ ಒಂದು ಯೂಟ್ಯೂಬ್ ಚಾನಲ್ನ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಅಷ್ಟೇ, ಇನ್ನೇನಿಲ್ಲ ಫ್ರೆಂಡ್ಸ್. ಓಕೆ, ನಾಳೆ ಮತ್ತೊಂದು ಹೊಸ ವಿಡಿಯೋ ಜೊತೆ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬಾಯ್, ಲವ್ ಯು ಆಲ್. ನೋಡಿ ಇನ್ನೂ ಹೇಗೆ ನೋಡ್ತಿದ್ದಾಳೆ ಅಂತ, ನೋಡ್ತಾ ಇದ್ದಾಳೆ ಹಾಗೆ. ಓಕೆ ಫ್ರೆಂಡ್ಸ್, ಬೈ ಬಾಯ್.